ನೋಡಿ, 90ರ ದಶಕದಲ್ಲಿ ಈ ಟಾಟಾ ಸಿಯರಾ ಕಾರು ಲಾಂಚ್ ಆದಾಗ ಎಲ್ಲರ ಮನಸೂರೆಗೊಂಡಿತ್ತು. ಯಾಕೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿತ್ತು ಈ ಕಾರು. ಸ್ಪೆಷಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ 3 ಡೋರ್ ಡಿಸೈನು, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಹಾಗೆಯೇ ಸ್ಟ್ಯಾಂಡರ್ಡ್ AC ಇವೆಲ್ಲವೂ ಕೂಡ ಜನರನ್ನ ಅಟ್ರಾಕ್ಟ್ ಮಾಡಿತ್ತು. ಅಷ್ಟೇ ಅಲ್ಲ, ಈ ಕಾರ್ನ ಕ್ರೇಜ್ಗೆ ಇನ್ನೊಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ 1995ರಲ್ಲಿ ಪ್ರಧಾನಮಂತ್ರಿಗಳ ಅಧಿಕೃತ ವಾಹನವನ್ನಾಗಿ ಟಾಟಾ ಸಿಯರಾವನ್ನ ಚೂಸ್ ಮಾಡಿದ್ರು. ಅಷ್ಟೇ ಅಲ್ಲ, ಆ ನಂತರದ ರಿಪಬ್ಲಿಕ್ ಡೇ ಪರೇಡ್ಗಳಲ್ಲೂ ಕೂಡ ಈ ಕಾರನ್ನ ಯೂಸ್ ಮಾಡ್ತಾ ಇದ್ರು. ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ ಕರ್ನಾಟಕದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಯಲ್ಲೂ ಕೂಡ ಆ ಟಾಟಾ ಸಿಯರಾ ಕಾರು ಇತ್ತು. ಅರ್ಲಿ 2000 ಈ ಕಾರು ಸ್ಟಾಪ್ ಆಗಿತ್ತು. ಆದ್ರೆ 2020ಯಲ್ಲಿ ಆಟೋ ಎಕ್ಸ್ಪೋದಲ್ಲಿ ಟಾಟಾ ಹೇಳ್ಕೊಂಡಿತ್ತು ಏನು ಅಂತ ಹೇಳಿದ್ರೆ ಟಾಟಾ ಸಿಯರಾ ಕಾರನ್ನ ನಾವು ಮತ್ತೆ ಲಾಂಚ್ ಮಾಡ್ತೀವಿ ಅಂತ ಹೇಳಿ. ನೋಡಿ, ಟಾಟಾ ಎಷ್ಟು ಕಮಿಟೆಡ್ ಅಂತ ಹೇಳಿದ್ರೆ 2023ರಲ್ಲಿ ಪ್ರೊಡಕ್ಷನ್ ರೆಡಿ ಡಿಸೈನ್ ಅನ್ನು ಕೂಡ ಸಿದ್ಧಪಡಿಸಿದ್ರು. ಈಗ ಆ ಕಾರ್ ಲಾಂಚ್ ಆಗಿದೆ. ಅದರಲ್ಲೂ ಕೂಡ ಹೊಸ ಟೆಕ್ನಾಲಜಿ, EV ಕೆಪಬಿಲಿಟಿ ಜೊತೆಗೆ ಫ್ಯೂಚರಿಸ್ಟಿಕ್ ಡಿಸೈನ್ ಅನ್ನ ತಲೆಯಲ್ಲಿ ಇಟ್ಕೊಂಡು ಈಗ ಟಾಟಾ ಸಿಯರಾ ಕಾರನ್ನ ಲಾಂಚ್ ಮಾಡಿದ್ದಾರೆ. ಬಾಸ್ ವಾಲಾ, ಬಿ ದ ಬಾಸ್.